ಯಾರ್ಯಾರಿಗೋ ಯಾವ್ಯಾವ ಚಿಂತೆ ಆದರೆ ಇನ್ನೊಬ್ರಿಗೆ ಇನ್ನೇನೋ ಚಿಂತೆ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದರಿಂದ ಅಂದರೆ ಇವತ್ತಿನಿಂದ ಮೇ 24ರ ತಾರೀಕು ತನಕ ಚಿಕ್ಕಮಗಳೂರು ಕಂಪ್ಲೀಟ್ ಬಂದ್. ಅಂದರೆ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ತನಕ ಕಂಪ್ಲೀಟ್ ಚಿಕ್ಕಮಗಳೂರು ಬಂದ್ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆವರೆಗೆ ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು. ಅಂದರೆ 10 ಗಂಟೆ ಆಯಿತು. ಈಗ ಚಿಕ್ಕಮಗಳೂರು ನಗರದ ಮಾರುಕಟ್ಟೆ ರಸ್ತೆಯಲ್ಲಿ ಫುಲ್ ಜನ ಸೇರಿದ್ರು. ಬೆಳಗ್ಗೆ ಇವತ್ತು ದೃಶ್ಯ ಇದು. ತರಕಾರಿ, ಮೀನು, ಮಾಂಸ ಎಲ್ಲವನ್ನ ಕೊಂಡ್ಕೋತಾ ಇದ್ರು. ಇನ್ನು 4-5 ದಿನ ಬರಂಗಿಲ್ವಲ್ಲ ಆಚೆಗೆ, ವೀಕೆಂಡು ಬರಂಗಿಲ್ಲ. ವೀಕೆಂಡು ಹೇಳಿ ಕೇಳಿ ಅಯ್ಯೋಯ್ಯೋ ಮಾಂಸ ಊಟ ಮಾಡೋರು ಕಾಯ್ತಿರ್ತಾರೆ. ಸೊ ಹಂಗಾಗಿ ಅದೆಲ್ಲ ಇಲ್ಲ. ಇನ್ನು ಎಣ್ಣೆ, ತೀರ್ಥ ಪದಾರ್ಥ ಎಲ್ಲ ಇರ್ತಾವಲ್ಲ, ಸೊ ಅದೆಲ್ಲ ತಗೋಬೇಕು. ಎಲ್ಲನೂ ಕೂಡ ಪರ್ಚೇಸ್ ಮಾಡೋಕ್ಕೆ ಇವತ್ತು ಬೆಳಗ್ಗೆ ಎಲ್ಲ ಫುಲ್ ಜನಜಂಗುಳಿ. ಚಿಕ್ಕಮಗಳೂರಿನ ನನ್ನ ಸಹೋದ್ಯೋಗಿ ವೀರೇಶ್ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ವೀರೇಶ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾದ ಹಿನ್ನೆಲೆ ಇವತ್ತಿನಿಂದ 4 ದಿನ ಸಂಪೂರ್ಣ ಲಾಕ್ಡೌನ್ ಆಗುವಂಥದ್ದು. ಹಾಗಾಗಿ ಇವತ್ತು 10 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗ ನಾವು ಚಿಕ್ಕಮಗಳೂರು ಮಾರ್ಕೆಟ್ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ಇಂದಿನಿಂದ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಆಗೋ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ತರಕಾರಿ ಅಂಗಡಿಗಳಾಗಿರ್ಬೋದು, ಮೀನು ಮಾರ್ಕೆಟ್ ಮತ್ತು ಮಾಂಸ, ಅಗತ್ಯ ವಸ್ತುಗಳ ದಿನಸಿ ಅಂಗಡಿಗಳಿಗೂ ಮುಂದೆ ಕೂಡ ಸಾಕಷ್ಟು ಜನರು ಬಂದು ಜನಜಾತ್ರೆಯೇ ಸೇರಿರುವಂಥದ್ದು. ಇಲ್ಲಿ ನೋಡ್ತಿದ್ದೀರಾ, ತರಕಾರಿ ಅಂಗಡಿ ಮುಂದೆ ಸಾಕಷ್ಟು ಜನರು ನಿಂತಿರುವಂಥದ್ದು, ಸಾಮಾಜಿಕ ಅಂತರ ಕೂಡ ಮರ್ತಿರುವಂಥದ್ದು. ಈಗ ಮಾರ್ಕೆಟ್ ರಸ್ತೆಯಲ್ಲಿ ನೋಡೋದಾದ್ರೆ ಒಂದು ರೀತಿಯಲ್ಲಿ ಜನಜಂಗುಳಿವೆ ಇಲ್ಲಿ ಏರ್ಪಟ್ಟಿರುವಂಥದ್ದು ನೋಡ್ತಿದ್ರೆ, ಇಲ್ಲಿಂದ ಆ ಭಾಗದವರೆಗೂ ನೋಡೋದಾದ್ರೆ ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಓಡಾಟಗಳನ್ನು ನಡೆಸ್ತಿರುವಂಥದ್ದು. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲ ವಾಹನಗಳು ಕೂಡ ಒಂದು ರೀತಿಯಲ್ಲಿ ಬಂದಿರುವಂಥದ್ದು. ಇವತ್ತು 10 ಗಂಟೆಗಳ ಕಾಲ ಮಾತ್ರ ಅವಕಾಶ ನೀಡಿರುವಂಥದ್ದು ಅಗತ್ಯ ವಸ್ತುಗಳ ಖರೀದಿಗಾಗಿ. ಹಾಗಾಗಿ ಜನರು ಒಂದು ರೀತಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಆ ಅಂಗಡಿ ಮುಂದೆ ನೋಡೋದಾದ್ರೆ ಸಾಕಷ್ಟು ಕ್ಯೂ ಕೂಡ ಇರುವಂಥದ್ದು. ಮತ್ತು ಸಾಮಾಜಿಕ ಅಂತರ ಕೂಡ ಎಲ್ಲೋ ಒಂದು ಕಡೆ ಜನರು ಮರ್ತಿರುವಂಥದ್ದು. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಕೇಸ್ಗಳು ಬರ್ತಾ ಇರುವಂಥದ್ದು. ನಿನ್ನೆ ಕೂಡ 1047 ಕೇಸ್ಗಳು ಬಂದಿರುವಂಥದ್ದು. ಈಗ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನನ್ನು ಘೋಷಣೆ ಮಾಡಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಮೊಟ್ಟೆ ಅಂಗಡಿ ಮುಂದೆ ಕೂಡ ಸಾಕಷ್ಟು ಜನರು ನಿಂತಿರುವಂಥದ್ದು. ಅಂದರೆ ಮೀನು ಮಾಂಸ ಆಗಿರ್ಬೋದು, ಅಗತ್ಯ ವಸ್ತುಗಳಾಗಿರ್ಬೋದು, ತರಕಾರಿ, ಹಣ್ಣು ಹಂಪಲುಗಳು ಮತ್ತು ದಿನಸಿ ಅಂಗಡಿಗಳ ಮುಂದೆ ಸಾಕಷ್ಟು ಜನರು ಅಗತ್ಯ ವಸ್ತುಗಳ ಖರೀದಿಗೆ ಬಂದಿದ್ದಾರೆ. ನೋಡೋದಾದರೆ ಇಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಜನರು ಮರ್ತಿರುವಂಥದ್ದು. ಅಂದರೆ ಈಗ ಎಲ್ಲರೂ ಕೂಡ ಕೊರೋನಾ ಭಯ ಎದುರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಮಾಸ್ಕನ್ನು ಒಂದಷ್ಟು ಧರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಸ್ಕನ್ನು ಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿ ನಗರಸಭೆ ಆಗಿರ್ಬೋದು, ಪೊಲೀಸರಾಗಿರ್ಬೋದು ಅಲರ್ಟ್ ಕೂಡ ಮಾಡ್ತಾರಂಥ 10 ಗಂಟೆ ಒಳಗೆ ಎಲ್ಲರೂ ಕೂಡ ಮನೆ ಸೇರಬೇಕು ಅನ್ನೋ ಒಂದು ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜನರು 10 ಗಂಟೆ ಒಳಗೆ ನಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ವಾಹನಗಳಲ್ಲಿ ಮತ್ತು ಬೈಕ್ಗಳಲ್ಲಿ ಎಲ್ಲ ಬಂದು ಈಗ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇವತ್ತು ಅಗತ್ಯ ವಸ್ತುಗಳ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಎಲ್ಲೋ ಒಂದು ಕಡೆ ಜನರು ಸಾಮಾಜಿಕ ಅಂತರವನ್ನು ಕೂಡ ಮರೆತು ವರ್ತಿಸ್ತಿರುವಂಥದ್ದು. ಈಗ ಜಿಲ್ಲಾಡಳಿತ ಕೂಡ ಇಂದಿನಿಂದ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಕೇಸ್ಗಳು ಹೆಚ್ಚಾದ ಹಿನ್ನೆಲೆ ಇಂದಿನಿಂದ 4 ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಒಂದು ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರು ಮಾತ್ರ ಅಲ್ಲ, ಹಾಸನ ಕೂಡ ಲಾಕ್ ಆಗಿದೆ ಇವತ್ತಿಂದ. ಈ ಲಾಕ್ಡೌನ್ ನಡುವೆ ಯಾರ್ಯಾರು ಸುಮ್ಮನೆ ಓಡಾಡ್ತಿದ್ದಾರೆ, ಪೊಲೀಸರು ಅವ್ರಿಗೂ ಕೂಡ ಶಾಕ್ ಕೊಟ್ಟರು. ಸುಮ್ಮನೆ ಯಾರು ಬೈಕ್ ತಗೊಂಡು ಓಡಾಡೋರು, ಕಾರ್ ತಗೊಂಡು ಓಡಾಡೋರು ಸೀಸ್ ಮಾಡಿದ್ರು, ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಯಾದಗಿರಿಯಲ್ಲೂ ಕೂಡ ಹೌದು, 2ನೇ ದಿನ ಸಂಪೂರ್ಣ ಲಾಕ್ಡೌನ್. ಇವತ್ತು ಮೆಡಿಕಲ್ಲು ಅಂದರೆ ಮೆಡಿಸಿನ್ ಸಿಗುತ್ತೆ, ಹಾಲ್ ಸಿಗುತ್ತೆ, ಅಗತ್ಯ ತುರ್ತು ಸೇವೆ ಅದಿದ್ದೇ ಇರುತ್ತೆ. ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಳು ಅದು ಓಡಾಡ್ಬೋದು ಅಷ್ಟೇ. ಆ ಥರದ ವ್ಯವಸ್ಥೆ ಬಿಟ್ಟರೆ ಬೇರೆ ಇನ್ಯಾರು ಓಪನ್ ಮಾಡೋಂಗಿಲ್ಲ. ಅದು ಯಾದಗಿರಿಯ ದೃಶ್ಯ ಮಧ್ಯಭಾಗದಲ್ಲಿ. ಅದು ಬಿಟ್ಟರೆ ಸಂಪೂರ್ಣ ಸ್ತಬ್ಧ ಆಗಿದೆ. ತುರ್ತು ಕೆಲಸ ಹೊರತುಪಡಿಸಿ ಇನ್ಯಾರು ಕೂಡ ಓಡಾಡೋ ಹಾಗಿಲ್ಲ. ಇನ್ನು ಹಾವೇರಿ ಬಲಭಾಗದ ದೃಶ್ಯ. ನಾಳೆಯಿಂದ ಮೇ 25ರವರೆಗೆ ಅಂದರೆ ಶುಕ್ರವಾರದಿಂದ ನೆಕ್ಸ್ಟ್ ಮಂಗಳವಾರ ತನಕ ಸಂಪೂರ್ಣ ಲಾಕ್ಡೌನ್. ತರಕಾರಿ ಮತ್ತು ದಿನಸಿ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಅಲ್ಲೂ ಕೂಡ ಬೇಜವಾಬ್ದಾರಿ ತೋರ್ತಾ ಇದ್ರು. ಎನಿವೆ ಅದು ಹಾವೇರಿಯಲ್ಲಿ. ಬಟ್ ಇದು ಹಾವೇರಿಯ ರೋಡು, ಹೈವೇ ರೋಡ್ ದೃಶ್ಯ ತೋರಿಸ್ತಾ ಇದ್ದೀವಿ, ಮೇನ್ ರೋಡ್ ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲೆಲ್ಲ ಜನ ಚೆಕ್ ಮಾಡ್ತಿದ್ದಾರೆ ಎಲ್ಲ ಕಡೆ ಕೂಡ. 3 ದಿನ ಸಂಪೂರ್ಣ ಲಾಕ್ಡೌನ್ ಅದಿದೆ ರಾಯಚೂರಲ್ಲಿ. ಆದರೆ ತರಕಾರಿ ಕೊಳ್ಳೋದಕ್ಕೆ ಮಾರುಕಟ್ಟೆಗೆ ಜನವೋ ಜನ. ಲಾಕ್ಡೌನ್ ಇದ್ದರೂ ತರಕಾರಿ ವ್ಯಾಪಾರಗಳ ಮಾರಾಟ ಮಾತ್ರ ಮಾಡ್ತಿದ್ದಾರೆ. ನೆನ್ನೆ 1 ದಿನ ಮಾತ್ರ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು, ಇವತ್ತಿರಲಿಲ್ಲ ಹಂಗೆ ನೋಡೋಕ್ಕೋದ್ರೆ. ಆದರೆ ಇವತ್ತು ಕೂಡ ಜನ ಓಡಾಡ್ತಿದ್ದಾರಪ್ಪ. ಅನಗತ್ಯವಾಗಿ ಹೊರಗೆ ಬರೋರ ಬೈಕ್ಗಳನ್ನ ಪೊಲೀಸರು ಜಪ್ತಿ ಮಾಡ್ತಿದ್ದಾರೆ. ಇದೇ ದೃಶ್ಯ ವಿಜಯನಗರದಲ್ಲೂ ಕೂಡ.
ಕಂಡು ಬಂತು, ಯಾರ್ಯಾರು ಓಡಾಡ್ತಿದ್ದಾರೋ ಅವ್ರಿಗೆ ಸರಿಯಾಗಿ ಫೈನ್ ಬಿತ್ತು, ಅವ್ರ ವಾಹನಗಳು ಸೀಸ್ ಆಯಿತು. ಹೊಸಪೇಟೆಯ ರೋಟರಿ ಸರ್ಕಲ್ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ರು. ಸುಖ ಸುಮ್ಮನೆ ಹೊರಬಂದವ್ರಿಗೆ ಫೈನ್ ಹಾಕಿದ್ರು.